ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸುದ್ದಿ ಸಾಗರಿ ಚಾನಲ್ಗೆ ಸ್ವಾಗತ. ರಾಮಾಚಾರಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೆ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಾಮಾಚಾರಿ ಮನೆಯಲ್ಲಿ ಮಗುವನ್ನು ಸಂತೋಷದಿಂದ ಆಡಿಸ್ತಾ ಕುಳಿತಾಗ ಅದನ್ನು ನೋಡಿ ಚಾರು ಎಲ್ಲ ಗಂಡಸರು ಹೀಗೆ ನಾನು ಅವಳು ಬಂದಂಗಿಂದು ನೋಡ್ತಾ ಇದ್ದೀನಿ, ಹೋಗೋದು ಬರೋದು, ಅವಳ ಹತ್ರನೇ ಮಾತಾಡ್ಸೋದು, ಅವಳನ್ನೇ ಮುದ್ದು ಮಾಡೋದು, ಅವಳಿಗೆ ಪ್ರೀತಿ ತೋರಿಸೋದು, ನಾನೊಬ್ಳು ಹೆಂಡತಿ ಅನಿಸ್ಕೊಂಡವಳು ಇದೀನಿ ಅನ್ನೋದನ್ನೇ ಮರೆತು ಬಿಟ್ಟಿದ್ಯಾ ನಿಮಗೆ ಅಂತ ರಾಮಾಚಾರಿಗೆ ಕೇಳ್ತಾಳೆ. ಆಗ ರಾಮಾಚಾರಿ ಅದೇ ಸಾಧ್ಯ ಆಗುತ್ತೆ ಮೇಡಮ್, ಬೇರು ಇಲ್ಲದೆ ಮರ ಬೆಳೆಯುತ್ತಾ, ಹಾಗೆ ಈ ಚಾರು ಮೇಡಮ್ ಇಲ್ಲದೆ ರಾಮಾಚಾರಿ ಇರೋಕ್ಕಾಗುತ್ತಾ, ನನಗೆ ಇಬ್ಬರು ಮುಖ್ಯನೇ ಮೇಡಮ್ ಅಂತ ಹೇಳ್ತಾನೆ. ಆಗ ಚಾರು, ನಾನು ನಿನ್ನ ಮಾತನ್ನು ನಂಬಲ್ಲ, ನೀನು ಸುಮ್ಮನೆ ನನಗೆ ಸಮಾಧಾನ ಮಾಡೋಕ್ಕೆ ಈ ಥರ ಹೇಳ್ತಿದ್ಯಾ, ಮೊದಲೆಲ್ಲ ನನ್ನ ಜೊತೆನೇ ಇರ್ತಿದ್ದೆ, ಯಾವಾಗಲೂ ನನ್ನ ಪ್ರೀತಿ ಮಾಡ್ತಿದ್ದೆ, ಇವಾಗ ಇರೋ ಬರೋ ಪ್ರೀತಿನೆಲ್ಲ ಅವಳೊಬ್ಳಿಗೆ ಕೊಡ್ತಿದ್ಯಾ ಅಂತ ಹೇಳ್ತಾಳೆ. ಆಗ ರಾಮಾಚಾರಿ, ಇದೊಳ್ಳೆ ಕತೆ ಆಯ್ತಲ್ಲ ನಿಮ್ಮದು, ನಿಮಗೆ ಈಗ ಮಗು ಇದೆ, ನೀವು ಚಿಕ್ಕ ಮಗು ಥರ ಆಡೋದು ಬಿಡಿ ಅಂತ ಹೇಳ್ತಾನೆ. ಆಗ ಚಾರು, ನೋಡಿದ್ಯಾ ಮೊದಲೆಲ್ಲ ನನ್ನ ಮೇಲೆ ಕೋಪನೇ ಮಾಡ್ಕೊಳ್ತಾ ಇರಲಿಲ್ಲ, ಇವಾಗ ನನಗೆ ಬೈತಿದ್ಯಾ ಅಂತ ಹೇಳ್ತಾಳೆ. ಆಗ ರಾಮಾಚಾರಿ, ಅಯ್ಯೋ ನಾನು ನಿಮಗೆ ಬೈದ್ನಾ? ಇಲ್ಲ, ಅದು ನಿಮ್ಮ ಮೇಲೆ ನನಗೆ ಪ್ರೀತಿ ಕಮ್ಮಿ ಆಗೋಕ್ಕೆ ಹೇಗೆ ಸಾಧ್ಯ, ಸುಮ್ಮನೆ ಹೀಗೆಲ್ಲ ಕೋಪ ಮಾಡ್ಕೋಬೇಡಿ ಅಂತ ಹೇಳ್ತಾನೆ. ಇದನ್ನೆಲ್ಲ ನೋಡ್ತಾ ಕುಳಿತ ಮುರಾರಿ, ಜಾನಕಿ, ಇದಕ್ಕೆ ಅಮ್ಮ ನಾನು ಮದುವೆ ಅಂದರೆ ಪ್ರಾಬ್ಲಮ್ ಅಂತ ಹೇಳೋದು, ನೋಡಿ ಯಾವುದೋ ವಿಷಯಕ್ಕೆ ಸುಮ್ಮನೆ ಜಗಳಾಡ್ತಾ ಇದ್ದಾರೆ, ಅದಕ್ಕೆ ನಾನು ಬ್ರಹ್ಮಚಾರಿಯಾಗೇ ಇರೋದು ಅಂತ ಹೇಳ್ತಾನೆ. ಆಗ ರಾಮಾಚಾರಿ ಚಾರುಗೆ, ರೀ ಮೇಡಮ್ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ಕೋಪ ಮಾಡ್ಕೋಬೇಡಿ, ನೀವೇ ನನಗೆ ಮುಖ್ಯ ಅಂತ ಹೇಳ್ತಾನೆ. ಆಗ ಮುರಾರಿ, ರಾಮಾಚಾರಿ ಅನುಭವಿಸು, ಇನ್ನು ಮುಂದೆ ಇದೆ ನಿನಗೆ ಅಂತ ಹೇಳಿ ನಗ್ತಾನೆ. ರಾಮಾಚಾರಿ ಮತ್ತು ಚಾರುವಿನ ಪ್ರೀತಿಯ ಜಗಳ ಕೇಳಿ ಜಾನಕಿ ಮತ್ತು ಮುರಾರಿ ನಗ್ತಾ ಇರ್ತಾರೆ. ರಾಮಾಚಾರಿ ಮಗುವನ್ನು ತೊಟ್ಲಲ್ಲಿ ಮಲಗಿಸಿ ಹನುಮಂತನ ಮಂತ್ರವನ್ನು ಹೇಳುತ್ತಾ ತೊಟ್ಲನ್ನು ತೂಗ್ತಿರ್ತಾನೆ. ಆಗ ಮುರಾರಿ ಬಂದು, ಏನೋ ರಾಮಾಚಾರಿ ಮಗು ಮುಂದೆ ಈಗಲೇ ಶ್ಲೋಕ ಪ್ರವಚನ ಅಂತ ಶುರು ಮಾಡಿದೆಯಾ ಅಂತ ಹೇಳ್ತಾನೆ. ಆಗ ರಾಮಾಚಾರಿ, ಮಕ್ಕಳಿಗೆ ನಾವು ಏನೂ ಕಲಿಸದೇ ಇದ್ರೂ ತೊಂದರೆ ಇಲ್ಲ, ಒಳ್ಳೆ ಸಂಸ್ಕಾರ ಕೊಟ್ಟು ಸಮಾಜಕ್ಕೆ ಮಾರಕ ಆಗದೆ ಇರೋ ಥರ ಬೆಳೆಸಬೇಕು ಅಲ್ವಾ ಅಂತ ಹೇಳ್ತಾನೆ. ಆಗ ಮುರಾರಿ, ನೀನು ಹೇಳ್ತಾ ಇರೋದೇನೋ ಸರಿ ರಾಮಾಚಾರಿ, ಆದರೆ ಮಗುಗೆ ಈಗಲೇ ಎಲ್ಲ ಅರ್ಥ ಆಗುತ್ತಾ ಅಂತ ಕೇಳ್ತಾನೆ. ಆಗ ಜಾನಕಿ, ಮುರಾರಿ ಖಂಡಿತ ಅರ್ಥ ಆಗುತ್ತೆ ಮುರಾರಿ, ಅಭಿಮನ್ಯು ಹೊಟ್ಟೆಲಿ ಇರಬೇಕಾದ್ರೆ ಕೃಷ್ಣ ಹೇಳೋ ಎಲ್ಲ ಕಥೆಗಳು ಅವನಿಗೆ ಅರ್ಥ ಆಗ್ತಿತ್ತಂತೆ, ಅದಕ್ಕೆ ಅವನಿಗೆ ಚಕ್ರವ್ಯೂಹವನ್ನು ಬೇಯಿಸೋದು ಹೇಗೆ ಅಂತ ಗೊತ್ತಾಗಿದ್ದು, ಯಾಕೆ ಇದು ನಿನಗೆ ಗೊತ್ತಿಲ್ವಾ ಅಂತ ಕೇಳ್ತಾಳೆ. ಆಗ ಮುರಾರಿ, ಹೌದಮ್ಮ, ಆದರೆ ಆ ಕಾಲನೇ ಬೇರೆ ಈ ಕಾಲನೇ ಬೇರೆ, ಅದೆಲ್ಲ ಈ ಕಾಲದಲ್ಲಿ ಸಾಧ್ಯನಾ ಅಂತ ಹೇಳ್ತಾನೆ. ಆಗ ಚಾರು, ಕಾಲ ಯಾವುದಾದರೇನು, ಹಸಿವು ಒಂದೇ, ಭಾವನೆಗಳು ಒಂದೇ, ನೋಡು ನಾವು ಬದುಕ್ತಾ ಇರೋ ರೀತಿ ಬದಲಾಗಬಹುದೇ ಹೊರತು ಆಕಾಶ ಭೂಮಿ ನೀರು ಗಾಳಿ ಬೆಂಕಿ ಇದ್ಯಾವುದು ಬದಲಾಗಲ್ಲ ಅಂತ ಹೇಳ್ತಾಳೆ. ಆಗ ರಾಮಾಚಾರಿ, ತುಂಬ ಅದ್ಭುತವಾಗಿ ಮಾತಾಡಿದ್ರಿ ಮೇಡಮ್ ಅಂತ ಹೇಳಿ ಮುರಾರಿಗೆ ಹೇಳ್ತಾನೆ. ನೋಡು, ಈ ಮನುಷ್ಯ ತನ್ನ ಆಸೆಗಳಿಗೆ ತನ್ನ ಅಗತ್ಯಗಳಿಗೆ ತನ್ನನ್ನು ತಾನು ಬದಲಾಯಿಸಿಕೊಂಡು ಆಧುನಿಕತೆಗೆ ಒಪ್ಕೋಬೇಕು ಅಂತ ನೀತಿಕತೆಯ ಮೌಲ್ಯಗಳನ್ನು ಮರೆತು ಬಿಡ್ತಾನೆ. ಹಾಗಾಗಿ ನಾವು ನಮ್ಮ ಮಕ್ಕಳಲ್ಲಿ ಸದ್ಭಾವನೆ ಸದ್ಗುಣಗಳನ್ನು ಬೆಳೆಸಬೇಕು ಅಂತ ಹೇಳ್ತಾನೆ. ಆಗ ಮುರಾರಿ, ಇರ್ಬೋದು ರಾಮಾಚಾರ್ಯ, ಆದರೆ ಮಗುಗೆ ಸ್ವಲ್ಪ ಜ್ಞಾನ ತಿಳುವಳಿಕೆ ಅನ್ನೋದು ಬರಬೇಕಲ್ವಾ ಅಂತ ಕೇಳ್ತಾನೆ. ಆಗ ರಾಮಾಚಾರಿ, ಮಗುಗೆ ತಿಳುವಳಿಕೆ ಇಲ್ಲ ಅಂತ ಯಾರು ಹೇಳಿದ್ದು ನಿನಗೆ, ಸರಿ ಮಗು ಅಳ್ತಾ ಇದೆಯಲ್ಲ ಅದು ಯಾಕೆ ಅಳುತ್ತೆ ಅಂತ ಕೇಳ್ತಾನೆ. ಆಗ ಮುರಾರಿ, ಅದಕ್ಕೆ ಹೊಟ್ಟೆ ಹಸಿವಾದಾಗ ಮತ್ತು ಮಲಮೂತ್ರ ಮಾಡಿದಾಗ ಅದಕ್ಕೆ ಸ್ವಲ್ಪ ಕಿರಿಕಿರಿ ಆದಾಗ ಅಳುತ್ತೆ ಅಂತ ಹೇಳ್ತಾನೆ. ಆಗ ಚಾರು, ನೋಡಿದ್ಯಾ ನಾನತ್ರ ನನ್ನ ಕಡೆ ಗಮನ ಕೊಡ್ತಾರೆ ಅನ್ನೋದು ಮಗುವಿಗೆ ಗೊತ್ತಾಗಿರುತ್ತೆ, ಅಂದಮೇಲೆ ನಾವು ಹೇಳೋದು ಅರ್ಥ ಮಾಡಿಕೊಳ್ಳೋ ಶಕ್ತಿ ಮಗುಗೆ ಇರುತ್ತೆ ತಾನೆ ಅಂತ ಹೇಳ್ತಾಳೆ. ಆಗ ಜಾನಕಿ, ಅದಕ್ಕೆ ಕಣೋ ನಾವು ಮಕ್ಕಳ ಮುಂದೆ ಯಾವಾಗಲೂ ಒಳ್ಳೆಯ ಮಾತುಗಳನ್ನೇ ಆಡಬೇಕು, ಈ ದೇವರ ಶ್ಲೋಕಗಳನ್ನು ಕೇಳಿ ಅವರ ಬುದ್ಧಿಯನ್ನು ಜಾಗೃತಗೊಳಿಸಬೇಕು ಅಂತ ಹೇಳ್ತಾಳೆ. ಆಗ ರಾಮಾಚಾರಿ, ನೋಡು ಮುರಾರಿ, ಆ ದೇವರ ಮಕ್ಕಳಿಗೆ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸೋಕ್ಕೆ ಮಾತೊಂದು ಬಿಟ್ಟು ಬೇರೆ ಎಲ್ಲ ಜ್ಞಾನನೂ ಕೊಟ್ಟಿರ್ತಾನೆ. ಯಾಕೆಂದರೆ ಮಕ್ಕಳು ಮಾತಾಡೋಕ್ಕೆ ಕಲಿಯೋಕ್ಕೂ ಮುಂಚೆ ಕೇಳಿಸ್ಕೊಳ್ಳೋದನ್ನು ಕಲೀಲಿ ಅಂತ, ಹಾಗಾಗಿ ದೇವರು ಕೇಳಿಸ್ಕೊಳ್ಳೋ ಶಕ್ತಿ ಮಕ್ಕಳಿಗೆ ಕೊಟ್ಟಿರೋದ್ರಿಂದ ಆದಷ್ಟು ಮಕ್ಕಳು ಮುಂದೆ ನಾವು ಒಳ್ಳೆಯ ವಿಷಯಗಳನ್ನೇ ಮಾತಾಡಬೇಕು ಅಂತ ಹೇಳ್ತಾನೆ. ಮುರಾರಿ, ನಮ್ಮ ಹಿರಿಯರು ಯಾವಾಗಲೂ ಮಕ್ಕಳ ಮುಂದೆ ಒಳ್ಳೆ ಮಾತನ್ನೇ ಮಾತಾಡಬೇಕು, ಒಳ್ಳೆಯ ಕೆಲಸಗಳನ್ನೇ ಮಾಡಬೇಕು ಅಂತ ಹೇಳಿದ್ದು ಇದೇ ಕಾರಣಕ್ಕೆ ಅನಿಸುತ್ತೆ ಅಂತ ಹೇಳ್ತಾನೆ. ಆಗ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗ್ತದೆ. ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಧನ್ಯವಾದಗಳು.